ಯಾರಿಗೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಇವತ್ತ ಮಧ್ಯಾಹ್ನ 12:30ಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಹಾಗಾದ್ರೆ ನಿನ್ನೆ ಎಷ್ಟು ಹಣ ಬಂತು? 6,000 ಬಿಡುಗಡೆ ಆಯ್ತಾ, ಅಥವಾ 4,000 ಬಂತ, ಅಥವಾ 2,000 ಬಂತ? ಇದ್ರ ಬಗ್ಗೆನೂ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅವರು ಈ ವಿಡಿಯೋನ ಕಡ್ಡಾಯವಾಗಿ ನೋಡ್ಲೇಬೇಕು. ಯಾಕಂದ್ರೆ ಇವತ್ತ ನಿಮಗೆ 12:30ಕ್ಕೆ ನಿಮ್ಮ ಖಾತೆಗಳಿಗೆ 6,000 ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಎಲ್ಲರಿಗೂ ಈ ಒಂದು ಹೊಸ ಅಪ್ಡೇಟ್ ಅನ್ನ ಶೇರ್ ಮಾಡಿ. ಯಾಕಂದ್ರೆ ನಿನ್ನೆ ಕೆಲವರಿಗೆ ಯಾಕೆ ಹಣ ಬಂದಿಲ್ಲ, ಅವ್ರು ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡಿದ್ರೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ, ಮತ್ತೆ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಮತ್ತೆ ನಿನ್ನೆ ಯಾರ್ಯಾರಿಗೆ ಹಣ ಬಂತು ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ಒಂದು 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ. ಸೊ ಅಂದ್ರೆ 15ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಲೇಟ್ ಆಗಿ ಬಿಡುಗಡೆ ಮಾಡಿದ್ರು. ಸೊ ಅದೇ ರೀತಿಯಾಗಿ 16ನೇ ಕಂತಿನ ಹಣ ಬರ್ಬೇಕಾಗಿತ್ತು. ಸೊ ಅವಾಗ ಕೂಡ 16, 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂದ್ರು. ನಿನ್ನೆ ಆದ್ರೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ನಿಮಗೆ ಜಲ್ದಿ ಬಿಡುಗಡೆ ಆಗ್ಬೇಕಪ್ಪ ಅಂತಂದ್ರೆ ಅಷ್ಟೊತ್ತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆಯ್ತು. ಸೊ ಈ ಒಂದು ಒಂದ್ರ ಮೇಲೆ ಒಂದು ಬೇರೆ ಬೇರೆ ರೀತಿಯ ಕಾರಣಗಳನ್ನ ರಾಜ್ಯ ಸರ್ಕಾರ ಕೊಡ್ತಾನೆ ಇದೆ. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಏನು, ನಿನ್ನೆ ಯಾರ್ಯಾರಿಗೆ ಹಣ ಎಷ್ಟು ಬಂದಿದೆ, ಇವತ್ತ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಯಾರೆಲ್ಲ ಪಡಿತಾ ಇದ್ದಾರೆ, ಮತ್ತೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ, ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಇವತ್ತ 12:30ಕ್ಕೆ 6,000 ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿನ್ನೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ 6,000 ಬರುತ್ತೆ ಅಂತ ಪ್ರತಿಯೊಬ್ರು ಅಕೌಂಟ್ ಗಳನ್ನ ಚೆಕ್ ಮಾಡೋದು, ಬ್ಯಾಂಕ್ ಗಳಿಗೆ ಹೋಗಿ ವಿಸಿಟ್ ಮಾಡೋದು, ಈ ರೀತಿಯಲ್ಲಿ ಹಲವಾರು ಮಾಡಿದ್ದಾರೆ. ಬಹಳಷ್ಟು ಮಂದಿ ನಮಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲಲ್ಲ ಸರ್ ಅಂತ ಬಹಳಷ್ಟು ಮಂದಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ಯಾರಿಗೆ ಬಂದಿಲ್ಲ ಮತ್ತೆ ಯಾರಿಗೆಲ್ಲ ಬಂತು ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಇದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಒಂದು ಮಾಹಿತಿಯನ್ನ ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈಗ ನಿಮಗೆ ಬರ್ಬೇಕಾಗಿರೋದು 16ನೇ ಕಂತಿನ ಹಣ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ, ಅದ್ರ ಜೊತೆಗೆ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ನಿನ್ನೆ ಅಸಲಿ 16ನೇ ಕಂತಿನ ಹಣ ಮಾತ್ರ ಬಂದಿರುವಂತದ್ದು. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ 2,000 ಮಾತ್ರ ಬಂದಿದೆ ಸರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು 15ನೇ ಕಂತಿನ ಹಣ ಬಂದಿದ್ದಿಲ್ಲ ಸರ್, ಅದೇ 2,000 ರೂಪಾಯಿ ಬಂದಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ 6,000 ರೂಪಾಯಿ ನಿನ್ನೆ ಬಿಡುಗಡೆ ಆಗಿಲ್ಲ. ಹಾಗಾದ್ರೆ ಇವತ್ತ ಏನಿದೆ, ಇಲ್ಲಿ ನೀವು ಇವತ್ತು 6,000 ಹಣವನ್ನ ಪಡಿತೀರಾ 12:30ಕ್ಕೆ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಮಾಧ್ಯಮಗಳ ವರದಿ ಪ್ರಕಾರ. ಸೊ ಇಲ್ಲಿ ಯಾರಿಗೆ ಯಾಕೆ ಹಣ ಬಂದಿಲ್ಲ, ನಿನ್ನೆ 16ನೇ ಕಂತಿನ ಹಣ ಆದ್ರೂ ಅಟ್ಲೀಸ್ಟ್ ಬರ್ಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ ಅಂದ್ರೆ ಇಲ್ಲಿ ನಿಮಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವರು ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಮತ್ತೆ ಕೆಲವರು ರೇಷನ್ ಕಾರ್ಡ್ಗಳು ಎಲ್ಲ ರದ್ದಾಗಿದ್ವು, ಕನ್ವರ್ಟ್ ಆಗಿದ್ವು, ಈ ರೀತಿಯಾಗಿ ಬೇರೆ ಬೇರೆ ಪ್ರಾಬ್ಲಮ್ಗಳು ಇದಾವೆ. ಸ್ವಲ್ಪ ಮಂದಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ದೊಡ್ಡ ಕುಟುಂಬಗಳು ಏನ್ ಮಾಡಿದ್ದಾರೆ, 2-3 ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಆ ಒಂದು ಕಾರಣ ಕೂಡ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅವರಿಗೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ರಾಜ್ಯ ಸರ್ಕಾರ ಏನೆಲ್ಲ ಹೊಸ ಹೊಸ ರೂಲ್ಸ್ ಗಳು ತರುತ್ತೆ, ಯಾವಾಗ ಹಣ ಯಾರಿಗೆ ಬಿಡುಗಡೆ ಮಾಡುತ್ತೆ, ಎಷ್ಟು ಬಿಡುಗಡೆ ಮಾಡುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಇವತ್ತ 12:30ಕ್ಕೆ ಯಾವುದೇ ಜಿಲ್ಲೆಗಳಂತ ಹೇಳಿಲ್ಲ, ಆದ್ರೆ ಇವತ್ತು 12:30ಕ್ಕೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಯಾರಿಗೆ ಹಣ ಬಂದಿಲ್ಲ ಅವರಿಗೆ. ಆದ್ರೆ ಇಲ್ಲಿ 6,000 ರೂಪಾಯಿ ಬರೋದು ಗ್ಯಾರಂಟಿ ಇಲ್ಲ ಅನ್ಸುತ್ತೆ. ನಿಮಗೆ ಮೇ ಬಿ ನಿಮಗೆ ಬಂದ್ರೆ 4,000 ಬರ್ಬೋದು, ಅಥವಾ 2,000 ಹಣ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಈ ಕೆಲಸವನ್ನ ಕೂಡಲೇ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಕಾಪಿ, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ರಾಮವನ್, ಕರ್ನಾಟಕವನ್, ಬೆಂಗಳೂರುವನ್, ಬಾಪೂಜಿ ಕೇಂದ್ರಗಳಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ. ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನು ಪ್ರಾಸೆಸ್, ಅಂದ್ರೆ ಹಣ ಬಿಡುಗಡೆ ಆಗುವಂತ ಪ್ರಾಸೆಸ್ ಇದೆಯಾ, ಅಥವಾ ಪೆಂಡಿಂಗ್ ಇದೆಯಾ, ಅಥವಾ ಏನಾದ್ರೂ ಬೇರೆ ರೀತಿಯ ಒಂದು ಪ್ರಾಬ್ಲಮ್, ಏನು ಹಣ ಕ್ಯಾನ್ಸಲ್ ಆಗಿದೆಯಾ, ಆ ತರ ಒಂದು ಹಲವಾರು ಸ್ಟೇಟಸ್ ಗಳನ್ನ ನೀವು ನೋಡ್ಬೋದು. ಅಲ್ಲಿ ಹೇಳ್ತಾರೆ ನಿಮ್ಗೆ ಯಾಕೆ ಹಣ ಬಂದಿಲ್ಲ, ಏನ್ ಮಾಡ್ಬೇಕಂತ. ಸೊ ಕೂಡಲೇ ನೀವು ಆ ಕೆಲಸವನ್ನ ನೀವು ಮಾಡ್ಬೇಕಂದ್ರೆ ಇವತ್ತು ಸಂಜೆ ಒಳಗೆ ನೋಡಿ ಅಲ್ಲಿವರೆಗೆ ಹಣ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಈ ಸ್ಟೆಪ್ ಅನ್ನ ನೀವು ಕೆಲಸ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಇವತ್ತ ಮಧ್ಯಾಹ್ನ 12:30 ನಂತರ ಅಂದ್ರೆ 12:30ಕ್ಕೆ ಪ್ರಾರಂಭ ಆಗುತ್ತೆ ಕೆಲವೊಂದು ಏನು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಮೇ ಬಿ ನಿಮಗೆ 4,000 ಬರುವಂತ ಸಾಧ್ಯತೆ ಕೂಡ ಇದೆ. ಸೊ ಹಾಗಾದ್ರೆ ನಿನ್ನೆ 2,000 ರೂಪಾಯಿ ಹಣ ಯಾರಿಗೆ ಬಂದಿತ್ತು ಅವ್ರಿಗೆ ಇವತ್ತ ಮತ್ತೊಂದು ಕಂತಿನ ಹಣ ಬರುವಂತ ಸಾಧ್ಯತೆ ಕೂಡ ಇದೆ. ಸೊ ಹಾಗಾದ್ರೆ ಜಸ್ಟ್ ವೇಟ್ ಮಾಡ್ತಾ ಇರಿ, ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳಿಗೆ ಮತ್ತೆ ಎಷ್ಟು ಹಣ ಬಂತು ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.